ಇಲ್ಲಿರೋ 14,400 ಜನರಲ್ಲಿ ನನಗೆ ಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯ? ಬೇಗ ಬೇಗ ಕೆಲಸ ಮಾಡ್ರಪ್ಪ. ಚಪ್ರನ ಗಟ್ಟಿಗೆ ಹಾಕ್ಬೇಕು, ಗಾಳಿಗೆ ತೂರ್ಕೊಂಡು ಹೋಗೋ ಛತ್ರಿ ತರ ಹಾಕ್ಬಾರ್ದು, ಆಯ್ತಾ? ನಾವೇನು ಹೊಸ್ದಾಗ ಆಗ್ತಿಲ್ಲ ಬಿಡಿ ಸರ್, ನೀವು ಕಿತ್ರು ಬರಬಾರ್ದು, ಅಷ್ಟು ಗಟ್ಟಿಯಾಗಿ ಆಗ್ತೀವಿ. ಅದು ಸರಿ ಸರ್, ಗಂಡು ಯಾವ ಊರು ಸರ್? ಗಂಡು ಇದೇ ಊರು. ಹೌದಾ? ನಾವು ನೋಡೇ ಇಲ್ವಲ್ಲ, ಯಾರು ಸರ್ ಅದು? ಇನ್ಯಾರು? ಈ ಮದುವೆ ಗಂಡು ನಾನೇ. ನೀವಾ? ರೀ ಏನ್ರಿ ಮಾತಾಡ್ತಿದ್ದೀರಾ? ಅದು ಪೂರ್ಣಿ, ಮದುವೆ ಗಂಡು ಇದೇ ಊರು, ಹುಡುಕಿದ್ ನಾನೇ ಅಂತ ಹೇಳ್ತಿದ್ದೆ ಕಣೆ. ಸರಿ ಸರಿ, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಡಿ, ಒಳಗಡೆನೂ ತುಂಬಾ ಕೆಲಸ ಇದೆ, ಬೇಗ ಬನ್ನಿ. ಕೆಲಸ ಇದೆ ನನಗೂ ಗೊತ್ತು, ಇವೆಂಟ್ ಮ್ಯಾನೇಜರ್ ನಾನೇ ತಾನೆ, ನನಗೆ ಹೇಳಕ್ ಬಂದ್ಬಿಟ್ಲು. ಮೊದಲು ಕಾವೇರಿ ರೆಡಿ ಆದ್ಲ ಅಂತ ನೋಡು, ಚಪ್ರದ ಪೂಜೆ ಮಾಡ್ಬೇಕು, ಅದಾದ್ಮೇಲೆ ಚಪ್ರ ಹಾಕ್ಬೇಕು. ಹೋಗಿ ನೋಡು. ಸರಿ. ಆಮೇಲೆ ಇವ್ರಿಗೆಲ್ಲ ಕಾಫಿ ಕೊಡು. ಕಾವೇರಿ, ಬೆಳಗ್ಗೆ ಬೆಳಗ್ಗೆನೆ ರೆಡಿ ಆಗ್ತಿದ್ಯಾ? ಎಲ್ಲಾದ್ರೂ ಹೋಗ್ತಿದ್ಯಾ ಕಾವೇರಿ? ಯದು ಜೊತೆ ಮಾತಾಡ್ಕೊಂಡು ಬರೋದಿಕ್ ಹೋಗ್ತಾ ಇದ್ದೀನಿ. ಇವಾಗ್ಲಾ? ಹೌದು, ನಿನ್ನೆನೆ ಹೇಳದ್ನಲ್ಲ, ಅವನಿಗೆಲ್ಲ ಹೇಳ್ಬಿಟ್ಟೆ ನಾನು ಅವನ್ನ ಮದುವೆ ಆಗೋದು ಅಂತ. ಅವನಿಗೆ ಬರ್ತೀನಿ ಅಂತ ತಿಳಿಸಿದ್ಯಾ? ಇಲ್ಲ, ಆನ್ ದ ವೇ ಹೋಗ್ತಾ ಕಾಲ್ ಮಾಡ್ತೀನಿ. ಇವಾಗ ಚಪ್ರದ ಪೂಜೆ ಇದೆ ಅಲ್ವಾ ಕಾವೇರಿ, ಅದನ್ನ ಮುಗಿಸ್ಕೊಂಡು ಮಾತಾಡಿದ್ರೆ ಆಗಲ್ವಾ? ಇಲ್ಲ ಸರ್ಸು, ಯಾವುದೇ ಶಾಸ್ತ್ರ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾನು ಅವನ ಹತ್ರ ಎಲ್ಲ ವಿಷಯನೂ ಮಾತಾಡಲೇಬೇಕು. ಆಗ್ಲೇ ನನ್ನ ಮನಸ್ಸು ಕ್ಲಿಯರ್ ಆಗೋದು. ಇಲ್ಲಾಂದ್ರೆ ಯಾವ ಶಾಸ್ತ್ರ ಮಾಡೋಕ್ಕೂ ನನ್ನ ಮನಸ್ಸೇ ಒಪ್ಪಲ್ಲ. ಅಂತೂ ನಿನ್ ಹಠ ನೀನ್ ಬಿಡಲ್ಲ ಅನ್ಸುತ್ತೆ. ಸರಿ, ನಾನು ಆಂಟಿಗೆ ಹೇಳ್ಬಿಟ್ಟು ಬರ್ತೀನಿ. ಸರ್ಸು,